ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ಹಿಸ್ಟ್ರಿ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಹೇಳ್ತಾ ಇದ್ದೀನಿ. 2024-25ನೇ ಸಾಲಿನಲ್ಲಿ ನೀವು ಬರೆಯುವಂತಹ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಅಂಕಗಳನ್ನ ಗಳಿಸಬೇಕು ಅನ್ನುವಂತಹ ಕಾರಣಕ್ಕೆ ಬೋರ್ಡ್ ಅವರು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಒಂದಕ್ಕೊಂದು ಬೇರೆ ರೀತಿಯಾಗಿದ್ದರೂ ಕೂಡ ನೀವು ಎಕ್ಸಾಮಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದಕ್ಕೆ ನಿಮಗೊಂದು ಐಡಿಯಾ ಸಿಗಲಿ ಅನ್ನೋ ಕಾರಣಕ್ಕೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿರುವಂಥದ್ದು. ಹಾಗಾಗಿ ಪ್ರತಿ ವಿಷಯದ ಮೇಲೂ ಇರುವಂತಹ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ನೀವು ಪ್ರಿಪೇರ್ ಆಗೋದು ತುಂಬಾ ಒಳ್ಳೆಯದು. ಹಾಗಾಗಿ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ಅದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ತಪ್ಪದೆ ನೀವು ರೆಡಿಯಾಗಿ, ಇನ್ನೇನು ಎಕ್ಸಾಮು ಹತ್ತಿರ ಬರ್ತಾ ಇದೆ, ಸೊ ಇವಾಗಿಂದನೇ ನೀವು ಹಾರ್ಡ್ ವರ್ಕ್ನ ಸ್ಟಾರ್ಟ್ ಮಾಡಿದ್ದೇ ಆದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಉತ್ತಮ ಅಂಕಗಳನ್ನ ನೀವು ಗಳಿಸಬಹುದು. ಪ್ರಶ್ನೆ ಪತ್ರಿಕೆಯಲ್ಲಿ ಈ ವರ್ಷ ಕೇಳಿರುವಂಥ ಪ್ರಶ್ನೆಗಳು ಸ್ವಲ್ಪ ಬೇರೆ ರೀತಿಯಾಗಿಯೇ ಇದೆ. ಆದರೆ ಅದನ್ನು ಕರೆಕ್ಟಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ನೀವೇನು ಓದ್ಕೊಂಡಿರ್ತೀರಿ ಅದರಲ್ಲೇ ಪ್ರಶ್ನೆಯನ್ನು ಕೇಳಿರುವಂಥದ್ದು, ಬೇರೆ ಏನೂ ಇಲ್ಲ. ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ಓದ್ಕೊಂಡ್ರೆ ಮಾತ್ರ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ. ಈ 10 ಅಂಕದ ಪ್ರಶ್ನೆಗಳಾಗಿರಬಹುದು, 5 ಅಂಕದ ಪ್ರಶ್ನೆಗಳಾಗಿರಬಹುದು, ಈ ರೀತಿಯ ಪ್ರಶ್ನೆಗಳನ್ನ ನೀವು ಪ್ರಿಪೇರ್ ಆಗುವಾಗ ಡೀಟೇಲ್ ಆಗಿ ಆ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಸ್ಥಳಗಳ ಬಗ್ಗೆ ಆಗಿರಬಹುದು, ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಆಗಿರಬಹುದು, ಕೆಲವೊಂದು ಕೃತಿಗಳ ಬಗ್ಗೆ ಆಗಿರಬಹುದು, ಇಸ್ವಿಗಳ ಬಗ್ಗೆ ಆಗಿರಬಹುದು, ಅಥವಾ ಯುದ್ಧದ ಬಗ್ಗೆ ಆಗಿರಬಹುದು, ಈ ರೀತಿಯಾಗಿ ಕೆಲವೊಂದು ವಿಚಾರಗಳನ್ನ ಕರೆಕ್ಟಾಗಿ ನೋಡಿಟ್ಕೊಳ್ಳಿ. ನಿಮಗೆ ಮೊದಲ ಭಾಗ ಎಯಲ್ಲಿ ಕೇಳುವಂತಹ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಭಾರತದ ಇತಿಹಾಸ ಸೆಕೆಂಡ್ PUC ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ 2024-25ರ ಮಾದರಿ ಪ್ರಶ್ನೆ ಪತ್ರಿಕೆ 1 ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಭಾಗ ಎ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರಿಬೇಕು. ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಉತ್ತರಗಳು ಇರುತ್ತೆ. ಎ, ಪ್ರತಿಪಾದನೆ. ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ. ಬಿ, ಕಾರಣ. ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯವರ್ತವೆಂದು ಕರೆಯಲ್ಪಟ್ಟಿತು ಅಂತ ಇದೆ. ಇಲ್ಲಿ ನಿಮಗೆ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಸಿ ಆಗಿರುತ್ತೆ. ಕಾರಣ, ಇಲ್ಲಿ ಎ ಪ್ರತಿಪಾದನೆ ಮತ್ತು ಬಿ ಕಾರಣ ಅಂತ ಏನು 2 ವಿಚಾರವನ್ನು ಕೊಟ್ಟಿದ್ದಾರೆ, ಎರಡೂ ಕೂಡ ಸರಿಯಾಗಿದೆ. ಮತ್ತು ಬಿ ಏನಿದೆ ಅದು ಎನ ಸರಿಯಾದ ವಿವರಣೆಯಾಗಿದೆ. ಹಾಗಾಗಿ ಆನ್ಸರು ಸಿ. ಫಸ್ಟು ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಅಂತ ಕರಿತೀವಿ. ಕರೆಯೋದಕ್ಕೆ ಕಾರಣ ಏನು? ಅದು ಆರ್ಯರ ನೆಲೆಯಾಗಿತ್ತು, ಆ ಕಾರಣದಿಂದ ಆರ್ಯವರ್ತವೆಂದು ಕರೆಯಲಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಉತ್ತರ ಸಿ ಆಗುತ್ತೆ. 2ನೇ ಪ್ರಶ್ನೆ, ಅರಬ್ ಪ್ರವಾಸಿ ಸುಲೈಮನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಅಮೋಘ ವರ್ಷ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ? ಜಾಮಿ ಮಸೀದಿ. 4, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಬಸವೇಶ್ವರರು. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು? ಆಪ್ಷನ್ ಡಿ, ಶಾಂತಕವಿ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಪತಂಜಲಿ. ಗ್ರಾಮ ಸ್ವಯಂ ಆಡಳಿತವು ಡ್ಯಾಶ್ರ ಪ್ರಮುಖ ಲಕ್ಷಣವಾಗಿದೆ? ಚೋಳರ. ಡ್ಯಾಶ್ ಇವರನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗಿದೆ? ಪಂಪ. ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ಡ್ಯಾಶ್ರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಎಂದು ಕರೆಯಲಾಗಿದೆ? ವಿವೇಕಾನಂದ. ನೆಕ್ಸ್ಟು 3ನೇ ಮೇಯ್ನಲ್ಲಿ ಕೊಟ್ಟಿರುವಂಥ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಗೌತಮ ಬುದ್ಧ, ಇದಕ್ಕೆ ಉತ್ತರ ಅಷ್ಟಾಂಗ ಮಾರ್ಗ. ಅಶೋಕ, ಧರ್ಮ ವಿಜಯ. ಅಕ್ಬರ್, ಗೊಂಡಾವನ ಆಕ್ರಮಣ. ಅನ್ವರುದ್ದೀನ್, ಅಡಿಯಾರ್ ಕದನ. ಲಾಲಾ ಲಜಪತ್ ರಾಯ್, ತೀವ್ರಗಾಮಿ ನಾಯಕ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಇಂಡಿಯಾ ಪದವು ಯಾವ ಭಾಷೆಯಿಂದ ಬಂದಿದೆ? ಇಂಡಿಯಾ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಮೊಹೆಂಜೊದಾರೋ ಪದದ ಅರ್ಥವೇನು? ಮೊಹೆಂಜೊದಾರೋ ಪದದ ಅರ್ಥ ಮಡಿದವರ ದಿಬ್ಬ. ಕ್ಷೇತ್ರ ಎಂದರೇನು? ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿ. ಮುಂದಿನ ಪ್ರಶ್ನೆ, ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು? ದಯಾನಂದ ಸರಸ್ವತಿ. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಕರ್ನಾಟಕ ಗತ ವೈಭವ. ನೆಕ್ಸ್ಟು ಭಾಗ ಬಿಯಲ್ಲಿ 2 ಅಂಕದ ಪ್ರಶ್ನೆಗಳು.
ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಇದಕ್ಕೆ ಉತ್ತರ ತಕ್ಷಶಿಲಾ, ನಳಂದ, ಕಂಚಿ, ಕಾಶಿ. ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ ಎಂದರೆ ಹೊಸ ಶಿಲಾಯುಗ ಎಂದು ಅರ್ಥ. ಮುಂದಿನ ಪ್ರಶ್ನೆ, ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ ಅಂತ ಇದೆ. ಹೂಳುವುದು ಮತ್ತು ಸುಡುವುದು. ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವುವು? ಸಭಾ ಮತ್ತು ಸಮಿತಿ. 2 ರಾಜಕೀಯ ಸಂಸ್ಥೆಗಳು ಸಭಾ ಮತ್ತು ಸಮಿತಿ. ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮದ 2 ಪಂಥಗಳನ್ನು ಹೆಸರಿಸಿ. ಹೀನಯಾನ, ಮಹಾಯಾನ. ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ಅಮರಾವತಿ, ನಾಸಿಕ್, ಕನ್ಹೇರಿ, ನಾಗಾರ್ಜುನಕೊಂಡ, ಕಾರ್ಲೆ. ಅಮರಾವತಿ, ನಾಸಿಕ್, ಕನ್ಹೇರಿ, ನಾಗಾರ್ಜುನಕೊಂಡ, ಕಾರ್ಲೆ. ಮುಂದಿನ ಪ್ರಶ್ನೆ, ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ? ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು 1ನೇ ಕೃಷ್ಣ ಮತ್ತು ಎಲ್ಲೋರದಲ್ಲಿ. ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು? ವಿಕ್ರಮ ಶಕೆಯನ್ನು 6ನೇ ವಿಕ್ರಮಾದಿತ್ಯ ಕ್ರಿಸ್ತಶಕ 1076ರಲ್ಲಿ ಆರಂಭಿಸಿದನು. ಮುಂದಿನ ಪ್ರಶ್ನೆ, ತೋದರಮಲ್ಲನು ವರ್ಗೀಕರಿಸಿದ ಭೂಮಿಯ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ. ಇದಕ್ಕೆ ಉತ್ತರ ಪೋಲಜ್, 2ನೇದು ಪರೌತಿ, 3ನೇದು ಚಚ್ಚರ್, 4ನೇದು ಬಂಜರ್. ಮುಂದಿನ ಪ್ರಶ್ನೆ, ಸರ್ದೇಶ್ಮುಖಿ ಎಂದರೇನು? ಗೋಳಗುಮ್ಮಟವು ಎಲ್ಲಿದೆ ಹಾಗೂ ಅದನ್ನು ನಿರ್ಮಿಸಿದವರು ಯಾರು? ಗೋಳಗುಮ್ಮಟವು ಬಿಜಾಪುರದಲ್ಲಿದೆ. ಅದನ್ನು ನಿರ್ಮಿಸಿದವರು ಮಹಮ್ಮದ್ ಆದಿಲ್ ಶಾ. ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಎಂದು ಏಕೆ ಕರೆದರು? ಅದ್ವೈತ ಎಂದರೆ ಏಕತ್ವ ಅಥವಾ ಎರಡಲ್ಲದ್ದು. ಇವರ ಪ್ರಕಾರ ಬ್ರಹ್ಮ ಅಂತಿಮ ಸತ್ಯ, ನಿರ್ಗುಣ, ನಿರಾಕಾರ, ಸ್ವಪ್ರಕಾಶಕ. ಇವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ಕೊಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದರು. ಆದ್ದರಿಂದ ಪ್ರಪಂಚವನ್ನು ಮಾಯೆ ಎಂದರು. ಮುಂದಿನ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ. ಹೈದರಾಬಾದಿನ ನಿಜಾಮ, ಮೈಸೂರಿನ ಒಡೆಯರು, ತಿರುವಾಂಕೂರು, ಜೈಪುರ. ನೆಕ್ಸ್ಟು 5 ಅಂಕದ 4 ಪ್ರಶ್ನೆಗಳನ್ನ ಕೇಳಿದರೆ ಇದರಲ್ಲಿ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಅಂತ ಇದೆ. ಸೊ ಈ ಪ್ರಶ್ನೆಗಳಲ್ಲಿ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು? ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ವಿಶ್ಲೇಷಿಸಿ ಅಂತ 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಭಾಗ ಡಿಯಲ್ಲಿ ಸುಲಭವಾಗಿ ಕೇಳಿದರೆ 10 ಅಂಕದ ಪ್ರಶ್ನೆಗಳು. ಮಾಡೆಲ್ ಪೇಪರ್ 1 ಮಾದರಿ ಪ್ರಶ್ನೆಗೆ 1ರಲ್ಲಿ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ? ಮಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರವನ್ನು 10 ಅಂಕಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬರೀಬೇಕು. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದರೆ ಸಾಕಾಗುತ್ತೆ. 10 ಅಂಕದ ಪ್ರಶ್ನೆಗಳು. ಈ ಒಂದು ಪತ್ರಿಕೆಯಲ್ಲಿ ಈ 4 ಪ್ರಶ್ನೆಗಳು ಇದೆ. ಹಾಗಾಗಿ ಈ 4 ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಯ ದೃಷ್ಟಿಕೋನದಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಭಾಗ ಇಯಲ್ಲಿ ಕಾಲಾನುಕ್ರಮ ಪ್ರಶ್ನೆಗಳನ್ನ ಕೇಳಿದರೆ ಇಲ್ಲಿ ಅವರು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ನೋಡಿದಾಗ ಮೊದಲನೇದಾಗಿ ತಕ್ಕೋಳಂ ಕದನವನ್ನು ಬರಿಬೇಕಾಗತ್ತೆ. 2ನೇದು ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು ಬರಿಬೇಕು. 3ನೇದಾಗಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಬರಿಬೇಕು. ಕೊನೆಯದಾಗಿ ಹರಪ್ಪ ನಗರವನ್ನು ಪತ್ತೆ ಹಚ್ಚಿದ್ದು ಬರಿಬೇಕಾಗತ್ತೆ. ನೆಕ್ಸ್ಟು ನಿಮಗೆ ಭಾರತದ ಭೂಪಟವನ್ನು ಕೊಟ್ಟಿರ್ತಾರೆ. ಈ ಭಾರತದ ಭೂಪಟದಲ್ಲಿ ಅವರು ಕೊಟ್ಟಿರುವಂಥ ಪ್ರದೇಶಗಳನ್ನು ಗುರುತು ಮಾಡಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀವು ಕೊಡಬೇಕಾಗತ್ತೆ. ತಕ್ಷಶಿಲಾ, ಹಳೆಬೀಡು, ಪಾಣಿಪತ್, ಬಿಜಾಪುರ, ದಂಡಿ ಇದೆ. ಹಾಗೂ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಇವರಿಗೆ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಉಳಿದ ವಿಷಯಗಳೇನಿದೆ ಅದಕ್ಕೆ ಉತ್ತರವನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಈಗಲಿಂದನೇ ಹಾರ್ಡ್ ವರ್ಕ್ ಮಾಡಿದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಬಹುದು. ನಮ್ಮ ಚಾನಲ್ನಲ್ಲಿ ಬರುವಂತಹ ಎಲ್ಲ ವೀಡಿಯೋಸ್ಗಳನ್ನ ನೀವು ವಾಚ್ ಮಾಡಲಿಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ. ವೀಡಿಯೋಸ್ಗಳು ಬಂದ ತಕ್ಷಣ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.